ಹಾಯ್ ಹಲೋ ನಮಸ್ಕಾರ ಗಾಯಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂತಂದ್ರೆ, ಇವತ್ತು ನಮ್ಮ ಊರಿನ ಹಬ್ಬದ ಸಂಭ್ರಮ ಅಂತ ನೆನಪೋದು. ಯಾಕಪ್ಪ ಅಂತಂದ್ರೆ ಬಹಳ ವರ್ಷಗಳ ಕನಸು ಇವತ್ತು ನನಸಾಗುವ ಸಮಯ ಬಂದಿದೆ. ಅದೇನಪ್ಪ ಕನಸು ಅಂತಂದ್ರೆ, ಇವತ್ತು ನಮ್ಮೂರಿನ ಗ್ರಾಮ ದೇವತೆಯ ಗುಡಿ ಉದ್ಘಾಟನೆ ನಡೀತಿದೆ ಇವತ್ತು. ಸೊ ಬನ್ನಿ, ಗ್ರಾಮ ದೇವತೆಯ ಉದ್ಘಾಟನೆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಫುಲ್ ಆಗಿ ನೋಡಿ. ಇವತ್ತಂತೂ ನಮ್ಮ ಊರಿನವರಿಗೆ ತುಂಬಾ ವಿಶೇಷವಾದ ದಿನನೇ ಅಂತ ಅನ್ಬೋದು. ಯಾಕಪ್ಪ ಅಂತಂದ್ರೆ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು ಗುಡಿ ಯಾವಾಗ ಮುಗೀತೋ ಏನೋ ಅಂತ. ಸೊ ಇವತ್ತು ಆ ಕನಸು ನನಸಾಗುವ ಸಮಯ ಬಂದಿದೆ. ಸೊ ನಾವು ಇವತ್ತು ಇನ್ನೊಂದು ಊರಿಗೆ ಬಂದಿವಿ. ಯಾಕಪ್ಪ ಅಂದ್ರೆ ದ್ಯಾಮ ಮೂರ್ತಿನ ರೆಡಿ ಮಾಡಕ್ಕೆ ಆ ಊರಿಗೆ ಕೊಟ್ಟಿದ್ದೀವಿ. ಸೊ ಮೂರ್ತಿ ಎಲ್ಲ ರೆಡಿ ಆಗಿದೆ. ಇಲ್ಲಿಂದ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ಮೆರವಣಿಗೆ ಸಮೇತ ಕರ್ಕೊಂಡು ಹೋಗ್ಬೇಕು. ನಮ್ಮ ಊರಿನ ಗ್ರಾಮ ದೇವತೆ ಕರ್ಕೊಂಡು ಹೋಗಕ್ಕೆ ಇಡೀ ನಮ್ಮ ಊರ್ ಜನರು ಬಂದಿದ್ದಾರೆ. ಸೊ ಉದ್ಘಾಟನೆ ಅಂತಂದ್ರೆ ಬರೀ ಪೂಜಾ ಪುನಸ್ಕಾರ ಅಷ್ಟೇ ಇರೋದಿಲ್ಲ. 9 ದಿನದ ಪ್ರವಚನ ಕೂಡ ಇದೆ. ಅದ್ರ ಜೊತೆಗೆ ಹಾಗೆ ಅನ್ನದಾನ ಕೂಡ ಇದೆ, ಬೆಳಗ್ಗೆ ಮತ್ತು ಸಂಜೆ ಕೂಡ. ಹಾಗೆ ಪ್ರವಚನಕ್ಕೆ ತುಂಬಾ ದೊಡ್ಡ ದೊಡ್ಡ ಗುರುಗಳು ಬರ್ತಾರೆ ತುಂಬಾ ದೂರದಿಂದ. ಸೊ ನೋಡ್ತಿದ್ದೀರಲ್ವಾ, 2 ರಥಗಳು ಇದಾವೆ. ಒಂದು ರಥದಲ್ಲಿ ದೇವಿ ಮೂರ್ತಿ ಇದೆ, ಇನ್ನೊಂದು ರಥ ಖಾಲಿ ಇದೆ. ಯಾಕಂದ್ರೆ 2 ರಥ ಯಾಕಪ್ಪ ಅಂತಂದ್ರೆ ಒಂಟು ರಥ ಆಗತ್ತಂತೆ, 2 ರಥಗಳು ತಗೊಂಡ್ ಬಂದಿದ್ದಾರೆ. ನಮ್ಮೂರು ಸೀಮೆ ಬಂತು. ನಮ್ಮೂರು ಸೀಮೆಯಿಂದ ಸುಮಾರು ಒಂದು 200-250 ಕಳಸ ಇದಾವೆ. ಕಳಸ ಜೊತೆಗೆ ಮೆರವಣಿಗೆ ಇದೆ. ನಮ್ಮೂರ್ ತನ ತುಂಬಾ ಕಳಸಗಳು ಇದಾವೆ. ಕಳಸಗಳು ನೋಡಕ್ಕೆ ಕಣ್ಣುಗಳು ಸಾಲದು, ಅಷ್ಟು ಚೆನ್ನಾಗಿ ಕಾಣುತ್ತಿದ್ದಾವೆ. ನಮ್ಮೂರ್ ಸೀಮೆ ಬಂತು ಇವಾಗ. ನಮ್ಮೂರ್ ಸೀಮೆಯಿಂದ ನಮ್ಮೂರ್ ತನ ತುಂಬಾ ಭರ್ಜರಿ ಕಳಸದ ಜೊತೆಗೆ ಮೆರವಣಿಗೆ ಇದೆ. ಈ ಸಂಭ್ರಮ ನೋಡಕ್ಕೆ ಇಡೀ ಊರ್ ಜನ ತುಂಬಾ ವರ್ಷಗಳಿಂದ ಕಾಯ್ಕೊಂಡು ಕುಂತಿದ್ರು. ಯಾಕಪ್ಪ ಅಂತಂದ್ರೆ ಗುಡಿ ಕಟ್ಟಡ ಸ್ಟಾರ್ಟ್ ಆಗಿ ಹಬ್ಬ ಅಂದ್ರೆ ಒಂದು 10 ವರ್ಷ ಹತ್ತತ್ರ ಆಗ್ತಾ ಇತ್ತು. ಇನ್ನಾದ್ರೂ ಗುಡಿ ಕಂಪ್ಲೀಟ್ ಆಗಿದ್ದಿಲ್ಲ. ಸೊ ಅಂತೂ ಇಂತೂ ಇವಾಗ ಗುಡಿ ಕಂಪ್ಲೀಟ್ ಆಗಿ ಇವಾಗ ಉದ್ಘಾಟನೆ ನಡೀತಾ ಇದೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ತುಂಬಾ ಖುಷಿದ ಸಂಭ್ರಮ ಇದೆ. ನೀವು ನೋಡಬಹುದು ಎಲ್ಲರೂ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ಸೊ ನೋಡಬಹುದು ನೀವು ಇಲ್ಲಿ ಎಷ್ಟು ಕಳಸಗಳು ಇದಾವೆ ಅಂತ. ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಉದ್ದ ಲೈನ್ ಇದೆ. ಅಷ್ಟೊಂದು ಕಳಸಗಳು ಇದಾವೆ. ಸುಮಾರು 200-300 ಕಳಸಗಳು ಇದಾವೆ. ಅಂತ ಬಿಸಿಲಲ್ಲಿನೂ 2 ಕಿಲೋಮೀಟರ್ ಮೆರವಣಿಗೆ ಮಾಡ್ಕೊಂಡ್ ಬಂದಿದ್ದಾರೆ. ಕಳಸ ಹೊತ್ಕೊಂಡಿರೋ ಪ್ರತಿಯೊಬ್ಬರು ಬರೆಗಾಲೇ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಕಾಲತ್ತು ಬೆಂಕಿ ಆಗಿದ್ದಾವೆ. ಆದ್ರೂ ಅಂತರದಲ್ಲೂ ತುಂಬಾ ತಾಳ್ಮೆಯಿಂದ ದೇವಿ ಸಂಭ್ರಮ ಆಚರಿಸ್ತಿದ್ದಾರೆ, ತುಂಬಾ ಪ್ರೀತಿಯಿಂದ. ದೇವಿ ಮೂರ್ತಿ ಕರ್ಕೊಂಡು ಮೆರವಣಿಗೆ ಸಮೇತ ನಮ್ಮೂರಿಗೆ ಬಂದ್ಬಿಟ್ಟಿವಿ. ಇಲ್ಲಿಂದ ದ್ಯಾಮ ಗುಡಿಗೆ ಹೋಗ್ಬೇಕು. ನೋಡ್ತಿದ್ರಲ್ವಾ ಎಷ್ಟು ಸಂಭ್ರಮದಿಂದ ತುಂಬಿ ತುಳುಕತೈತೆ ಊರಂತ. ಹಾಗೆ ದೇವಿ ದರ್ಶನ ಅಂದ್ರೆ ಹಾಗೆ ಇರುತ್ತೆ. ತುಂಬಾ ಎಲ್ಲರೂ ಖುಷಿಯಿಂದ ಎಲ್ಲರೂ ತುಂಬಾ ಚೆನ್ನಾಗಿ ಆಚರಿಸ್ತಿದ್ದಾರೆ.
ಇವಾಗ ಇಲ್ಲಿ ಪೂಜಾ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಮೂರ್ತಿನ ಗುಡಿ ಮುಂದೆ ಇಡ್ತಾರೆ. ನಾಳೆ ಬೆಳಗ್ಗೆ ಇನ್ನೂ ತುಂಬಾ ದೊಡ್ಡದಾಗಿ ಪೂಜೆ ಮಾಡಿ ನಾಳೆ ಬೆಳಗ್ಗೆ ಗರ್ಭಗುಡಿಯಲ್ಲಿ ಇಡ್ತಾರೆ ಮೂರ್ತಿನ. ಇವತ್ತು ಮಾತ್ರ ಸದ್ಯಕ್ಕೆ ಗುಡಿ ಮುಂದೆ ಇಡ್ತಾರೆ ಮೂರ್ತಿನ. ಸೊ ಬಂದವರೆಲ್ಲ ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ಲಿ ಅಂತ. ಕೊನೆಗೂ ಪೂಜಾ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಮೆರವಣಿಗೆ ಎಲ್ಲ ಮಾಡಿಕೊಂಡು ಕೊನೆಗೆ ದೇವಿ ಮೂರ್ತಿನ ದೇವಿ ಜಾಗಕ್ಕೆ ತಂದು ಅರ್ಪಿಸಿದೀವಿ. ನಾಳೆ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡಿ ನಾಳೆ ಗರ್ಭಗುಡಿ ಒಳಗಡೆ ಮೂರ್ತಿ ಇಡ್ತಾರೆ. ಸೊ ನೋಡಿದ್ರಲ್ವಾ ಎಷ್ಟು ಸಡಗರ ಸಂಭ್ರಮ ತುಂಬಿತ್ತು ಇಡೀ ಊರ್ ಮಂದಿಗೆ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.